ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಅಮಾವಾಸ್ಯೆಯ ದಿನಗಳಲ್ಲಿ ಮಾರ್ವಾಡಿಗಳು ಯಾವ ರೀತಿಯಾಗಿ ಪೂಜೆ ಮಾಡ್ಕೊತಾರೆ, ಅದು ತ್ರಿಮೂರ್ತಿಗಳ ಸಮಯ ಸ್ನೇಹಿತರೆ. ಆ ತ್ರಿಮೂರ್ತಿಗಳ ಸಮಯ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ, ನಾವು ಎಷ್ಟು ಗಂಟೆಗಳ ಕಾಲ ಪೂಜೆ ಮಾಡಬೇಕು, ಹಾಗೆಯೇ ಬಾಗಿಲಿನ ಮೇಲೆ ಅವರು ಯಾವ 3 ವಸ್ತುಗಳನ್ನು ಕಟ್ಟಿರ್ತಾರೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮಾರ್ವಾಡಿಗಳು ಅಂದ ತಕ್ಷಣ ನೋಡಿ, ಅವ್ರು ಯಾರೂ ಕೆಲ್ಸಕ್ಕೆ ಹೋಗಲ್ಲ ಸ್ನೇಹಿತರೆ. ಎಲ್ಲರೂ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಒಂದಲ್ಲ ಒಂದು ಥರ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಆ ಬಿಸ್ನೆಸ್ ಹೇಗಿರಬೇಕು ಅನ್ನೋದಾದರೆ ದೀರ್ಘಕಾಲ ಬರಬೇಕು, ಅಂದರೆ ಅವ್ರಿಗೆ ಹೆಚ್ಚು ಲಾಭ ಬರಬೇಕು, ತುಂಬ ವರ್ಷಗಳ ಕಾಲ ಅವ್ರಿಗೆ ದೀರ್ಘಕಾಲದ ತನಕ ಅವ್ರ ಬಿಸ್ನೆಸ್ ಇರಬೇಕು, ಅಂದರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ನಡೆಸ್ಕೊಂಡು ಹೋಗಬೇಕು, ಅಂತಹ ಬಿಸ್ನೆಸ್ಸನ್ನೇ ಅವ್ರು ಮಾಡ್ತಾ ಇರ್ತಾರೆ. ಮಾರ್ವಾಡಿಗಳ ಮನೆಗಳಲ್ಲಿ ಮಕ್ಕಳಿಗೆ ಎಜುಕೇಷನ್ಗೆ ಅಂತ ತುಂಬ ದುಡ್ಡು ಖರ್ಚು ಮಾಡಲ್ಲ. ಅವರು ಏನಿದ್ರು ಚಿಕ್ಕ ಮಕ್ಕಳಲ್ಲೇ ಅವ್ರು ಮೊದಲು ಮನೇಲಿ ಹೇಳ್ಕೊಡುವಂಥದ್ದು ಮ್ಯಾಥ್ಸ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂದರೆ ಲೆಕ್ಕ ಮಾಡೋದು, ಗುಣಾಕಾರ, ಭಾಗಾಕಾರ, ಈ ರೀತಿಯಾದ ಲೆಕ್ಕಗಳನ್ನು ಅವರು ಮೊದಲು ಚಿಕ್ಕ ಮಕ್ಕಳಿಂದನೂ ಕಲಿಸ್ತಾರೆ. ಮತ್ತು ಅವ್ರ ಬಿಸ್ನೆಸ್ ಜಾಗಕ್ಕೆ ಕರ್ಕೊಂಡು ಹೋಗೋದು, ಅಲ್ಲಿ ಕೂರಿಸ್ಕೊಂಡು ಅವ್ರು ಯಾವ ರೀತಿಯಾಗಿ ಬಿಸ್ನೆಸ್ ಮಾಡ್ತಾರೆ, ಯಾವ ರೀತಿಯಾಗಿ ಮಾತಾಡ್ತಾರೆ, ಅದನ್ನು ಮೊದಲು ಅವ್ರಿಗೆ ಹೇಳ್ಕೊಡ್ತಾರೆ ಮಕ್ಕಳಿಗೆ. ನಮ್ಮ ಮನೆಗಳಲ್ಲಿ ನಾವೇನು ಮಾಡ್ತೀರಿ ಅಂದರೆ, ಮಕ್ಕಳಿಗೆ ಚೆನ್ನಾಗಿ ಓದು, ಒಳ್ಳೆ ಕೆಲಸಕ್ಕೆ ಹೋಗು, ನೀನು ಡಿಗ್ರಿನೇ ಮಾಡಬೇಕು, MBBS ಮಾಡಬೇಕು, LLBನೇ ಮಾಡಬೇಕು, ಇಂಜಿನಿಯರಿಂಗೇ ಮಾಡಬೇಕು ಅಂತ ನಾವು ಬರೋ ದುಡ್ಡನ್ನೆಲ್ಲ ನಾವು ಮಕ್ಕಳಿಗೆ ಎಜುಕೇಷನ್ಗೆ ಹಾಕ್ತೀರಿ, ನಂತರ ಅವ್ರನ್ನ ಕೆಲ್ಸಕ್ಕೆ ಕಳಿಸ್ತೀರಿ. ಆದರೆ ಮಾರ್ವಾಡಿಗಳು ಆ ಥರ ಮಾಡಲ್ಲ. ಅವರು ಎಜುಕೇಷನ್ಗೆ ಅಂತ ದುಡ್ಡು ಜಾಸ್ತಿ ಖರ್ಚು ಮಾಡಲ್ಲ. ಅದೇ ದುಡ್ಡನ್ನ ಅವರಿಗೆ ಬಿಸ್ನೆಸ್ ಹಾಕ್ಕೊಡ್ತಾರೆ. ಸಣ್ಣದೊಂದು ಬಿಸ್ನೆಸ್ ಹಾಕ್ಕೊಟ್ಬಿಟ್ಟು ಅದರಲ್ಲೇ ನೀನು ದೊಡ್ಡದಾಗಿ ಬೆಳಿ ಅಂತ ಹೇಳಿ ಸಣ್ಣದಾಗಿ ಒಂದು ಬಿಸ್ನೆಸ್ ಹಾಕ್ಕೊಡ್ತಾರೆ ಸ್ನೇಹಿತರೆ. ಅದೇ ಅವರಿಗೂ ನಮಗೂ ಇರುವಂಥ ವ್ಯತ್ಯಾಸ. ಅಂದರೆ ಸ್ಮಾರ್ಟಾಗಿ ನಾವು ಏನಾದರೂ ಬಿಸ್ನೆಸ್ ಹಾಕಿದ್ರಿ ಅಂದರೆ, ಒಂದು ವರ್ಷ ನಿಮಗೆ ಬಿಸ್ನೆಸ್ ಲಾಸ್ ಆಯಿತು ಅಂದರೆ ನಾವು ತಕ್ಷಣ ಅದನ್ನು ಚೇಂಜ್ ಮಾಡ್ತೀರಿ. ಅಯ್ಯೋ ಬಿಸ್ನೆಸ್ಸೇ ಬೇಡ, ನನಗೆ ಆಗೋದೇ ಇಲ್ಲ ಅಂತ ನಾವು ಕೆಲ್ಸಕ್ಕೆ ಹೋಗ್ತೀರಿ. ಆದರೆ ಮಾರ್ವಾಡಿಗಳು ಆ ಥರ ಮಾಡಲ್ಲ. ಇಲ್ಲ, ಬಿಸ್ನೆಸ್ ಆಗೇ ಆಗುತ್ತೆ ಅಂತ 2 ವರ್ಷ ಅವ್ರ ಬಿಸ್ನೆಸ್ ಆಗಲಿಲ್ಲ ಅಂದರೂ ಅವ್ರಿಗೊಂದು ನಂಬಿಕೆ ಇರುತ್ತೆ, ನಾನು ಬಿಸ್ನೆಸ್ ಮಾಡೇ ಮಾಡ್ತೀನಿ, ನನಗೆ ಆಗೇ ಆಗುತ್ತೆ ಅಂತ ಅವ್ರಿಗೆ ಕಾನ್ಫಿಡೆಂಟ್ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಅವರು 2 ವರ್ಷ ಬಿಸ್ನೆಸ್ ಆಗಲಿಲ್ಲ ಅಂದರೂ ನೋಡಿ, 3ನೇ ವರ್ಷ ಅವರು ಬಿಸ್ನೆಸ್ಸಲ್ಲಿ ಕ್ಲಿಕ್ ಮಾಡೇ ಮಾಡ್ತಾರೆ. ಅದೇ ಜಾಗದಲ್ಲೇ ಇದ್ದು ಅವ್ರು ಚೇಂಜು ಮಾಡಲ್ಲ ಸ್ನೇಹಿತರೆ. ಅದೇ ಜಾಗದಲ್ಲಿದ್ದು ಅವ್ರ ಬಿಸ್ನೆಸ್ ಚೆನ್ನಾಗಿ ಮಾಡ್ತಿರ್ತಾರೆ. ಮಾರ್ವಾಡಿಗಳು ದಾನವನ್ನು ಜಾಸ್ತಿ ಮಾಡ್ತಾರೆ. ಅಂದರೆ ಎಲ್ಲಾದರೂ ಗೋಶಾಲೆಗಳಿತ್ತು ಅಂದರೆ, ಅಥವಾ ಅನ್ನ ಸಂತರ್ಪಣೆ ನಡೀತಾ ಇದ್ದರೆ, ಅಥವಾ ದೇವಸ್ಥಾನಗಳು, ಹಳೇ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ತಾ ಇದ್ದರೆ, ಇಂತಹ ಕಡೆಗಳಲ್ಲಿ ಅವರು ಹೆಚ್ಚು ದಾನಗಳನ್ನು ಮಾಡ್ತಾರೆ. ನಾವಿವತ್ತು 500 ರೂಪಾಯಿ ದಾನ ಮಾಡಿದ್ರೆ ನಮಗೆ ನಾಳೆ ವಾಪಸ್ಸು 1000 ರೂಪಾಯಿ ಬರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರನೇ ಅವರು ದಾನವನ್ನು ಹೆಚ್ಚು ಮಾಡ್ತಾ ಇರ್ತಾರೆ. ಇನ್ನು ಅವರ ಸಮೂಹ ಅಂದರೆ ಅವ್ರ ಬಂಧು ಬಳಗ ಒಗ್ಗಟ್ಟಿನಿಂದ ಇರುತ್ತೆ. ಇನ್ನು ಅವರು ಒಬ್ಬರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ನೋಡಿ, ಎಲ್ಲರೂ ಅವ್ರ ಬಿಸ್ನೆಸ್ಗೆ ಎಲ್ಲರೂ ಹೆಲ್ಪ್ ಮಾಡ್ತಾ ಇರ್ತಾರೆ. ಮತ್ತು ಎಲ್ಲರೂ ಅಂಗಡಿಗಳಲ್ಲಿ ಬರೋದು, ಎಲ್ಲರೂ ಮಾತಾಡೋದು, ಇರೋದು ಎಲ್ಲ ಮಾಡ್ತಿರ್ತಾರೆ. ಆದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಮ್ಮಲ್ಲೇ ಯಾರಾದರೂ ಒಬ್ಬರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಚೆನ್ನಾಗಿ ಆಗ್ಬಿಡ್ತಾರೆ ಅಂತ ನಾವು ಹೊಟ್ಟೆ ಉರಿ ಪಡ್ತಾ ಇರ್ತೀರಿ. ಆದರೆ ಅವರೆಲ್ಲ ಆ ಥರ ಅಲ್ಲ, ತುಂಬಾ ಒಗ್ಗಟ್ಟಿದೆ. ಒಬ್ಬರಿಗೋಸ್ಕರ ಒಬ್ಬರು ಹೆಲ್ಪ್ ಮಾಡ್ತಾ ಇರ್ತಾರೆ. ಮತ್ತು ಒಂದು ಶಾಪ್ ಇಟ್ಟರು ಅಂದರೆ ಮನೆ ಮಂದಿ ಎಲ್ಲ, ಅಂದರೆ ಹೆಂಡತಿ ಮಕ್ಕಳು ಎಲ್ಲರೂ ಬಂದು ಆ ಶಾಪಲ್ಲಿ ಕೆಲಸ ಮಾಡ್ತಾರೆ. ಅವರ ದೇವ್ರ ಮನೇಲಿ ಮುಖ್ಯವಾಗಿ ಇದೊಂದು ವಸ್ತು ಇದ್ದೇ ಇರುತ್ತೆ ಸ್ನೇಹಿತರೆ. ಇನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಅವರು ಗಲ್ಲಾಪೆಟ್ಟಿಗೆಯಲ್ಲೂ ಇರುತ್ತೆ. ಏನದು ಅನ್ನೋದಾದರೆ ಲಕ್ಷ್ಮೀ ಪಾದಿಕೆ. ಅಂದರೆ ಇದು ಲಕ್ಷ್ಮೀ ಪಾದ. ಇದು ಅವರು ತುಂಬ ಸಿರಿವಂತರಾಗಿದ್ದರೆ ಇದನ್ನು ಚಿನ್ನದಲ್ಲಿ ಕೂಡ ಮಾಡಿಸಿಟ್ಕೊಂಡಿರ್ತಾರೆ, ಇನ್ನು ಬೆಳ್ಳಿಯಲ್ಲೂ ಕೂಡ ಮಾಡಿಸಿರ್ತಾರೆ. ಯಾವುದೇ ಒಂದು ಲೋಹದಲ್ಲಿ ಆದರೂ ಪರವಾಗಿಲ್ಲ, ಅವರು ಯಾವಾಗಲೂ ಅವ್ರ ಗಲ್ಲಾಪೆಟ್ಟಿಗೆಯಲ್ಲಿ ಇದು ಇದ್ದೇ ಇರುತ್ತೆ. ಇನ್ನು ಮನೆಯಲ್ಲೂ ಅಷ್ಟೇ ಲಕ್ಷ್ಮೀ ಪಾದಿಗೆ ಇಟ್ಟು ಅವರು ಪೂಜೆ ಮಾಡಿ ಮಹಾಲಕ್ಷ್ಮಿಯ ಅನುಗ್ರಹ ಅನ್ನೋದು ಸಿಗ್ತಾ ಇರುತ್ತೆ. ಸದಾಕಾಲ ಮಹಾಲಕ್ಷ್ಮಿನ ಮನೆಯಲ್ಲಿ ವಾಸವಾಗಿರ್ತಾಳೆ. ಸದಾಕಾಲ ಮಹಾಲಕ್ಷ್ಮಿಯ ಕೃಪೆ ಅವ್ರ ಜೊತೆಯಲ್ಲಿರುತ್ತೆ. ಅಮಾವಾಸ್ಯೆಯಲ್ಲಿ ತ್ರಿಮೂರ್ತಿಗಳ ಸಮಯ ಯಾವ ಟೈಮಿಗೆ ಬರುತ್ತೆ, ಯಾವ ಟೈಮಲ್ಲಿ ನಾವು ಪೂಜೆ ಮಾಡಬೇಕು, ಅದೇ ರೀತಿಯಾಗಿ ಬಾಗಿಲಿನ ಮೇಲೆ ಯಾವ 3 ವಸ್ತುಗಳನ್ನು ಕಟ್ಟಬೇಕು, ಅದು ಯಾವ ಟೈಮಲ್ಲಿ ಕಟ್ಟಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅಮಾವಾಸ್ಯೆಯ ತಿಥಿ ಪ್ರಾರಂಭ ಆಗೋದು ಸೆಪ್ಟೆಂಬರ್ 2ನೇ ತಾರೀಕು ಬೆಳಗಿನ ಜಾವ 5:22 ಶುರು ಆಗುತ್ತೆ. ಇನ್ನು ಸೆಪ್ಟೆಂಬರ್ 3ನೇ ತಾರೀಕು ಬೆಳಗ್ಗೆ 7:25 ಮುಕ್ತಾಯ ಆಗುತ್ತೆ. ಇನ್ನು ನಮಗೆ ತ್ರಿಮೂರ್ತಿಗಳ ಕಾಲ, ಅಮೃತ ಕಾಲ ಎಷ್ಟು ಗಂಟೆಗಿರುತ್ತೆ ಅನ್ನೋದಾದರೆ, ಇನ್ನೇನು ಅಮಾವಾಸ್ಯೆ ಮುಗಿಯೋದ್ರ ಇರುತ್ತಲ್ಲ ಆ ಟೈಮಲ್ಲಿ 1 ಗಂಟೆಗಳ ಕಾಲ, ಮತ್ತು ಮುಗಿದ ನಂತರ ಪಾಡ್ಯ ಬರುತ್ತಲ್ಲ ಆಗ 1 ಗಂಟೆ ಕಾಲ, ಈ 2 ಗಂಟೆ ಕಾಲ ಇರುತ್ತಲ್ಲ ಇದನ್ನು ತ್ರಿಮೂರ್ತಿಗಳ ಕಾಲ.
ಇನ್ನು ಇದನ್ನು ಅಮೃತ ಕಾಲ. ನಾವು ಏನು ಪ್ರಾರ್ಥನೆ ಮಾಡ್ಕೊತೀರಿ, ನಾವು ಮಹಾಲಕ್ಷ್ಮಿನ ಪೂಜೆ ಮಾಡ್ಕೊಳ್ಳೋದ್ರಿಂದ ನಾವು ಏನು ಅಂದುಕೊಂಡ್ರೆ ನಮಗೆ ಅದು ಆಗುತ್ತೆ. ನಮ್ಮ ಪ್ರಾರ್ಥನೆ ಅತಿ ಶೀಘ್ರವಾಗಿ ನಮಗೆ ನೆರವೇರುತ್ತೆ. ನಾವು ಪೂಜೆ ಮಾಡ್ಕೊಬೇಕಾಗಿರೋದು 3ನೇ ತಾರೀಕು ಬೆಳಗಿನ ಜಾವ ನಾವು 7:25 ಮುಕ್ತಾಯ ಆಗುತ್ತಲ್ಲ, ನಾವು 6:25 8:25 ತನಕ ನಾವು ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ. ಇದು ಅಮಾವಾಸ್ಯೆಯ ಕೊನೆಯ ಭಾಗ, ಪಾಡ್ಯದ ಪ್ರಥಮ ಅಂತ ಹೇಳ್ಬೋದು. ಈ ಸಮಯದಲ್ಲಿ ನಾವು ಏನು ಅಂದುಕೊಂಡ್ರೆ ಅದು ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರನೇ ಮಾರ್ವಾಡಿಗಳು ಇಂತಹ ಸಮಯನ ಅವರು ಮಿಸ್ ಮಾಡೋದೇ ಇಲ್ಲ. ಯಾವುದೇ ಒಂದು ಟೈಮ್ ಇದ್ರೂ ಅವರಿಗೆ ಗೊತ್ತಿರುತ್ತೆ ಇಂತಹ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಅವ್ರ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇರುತ್ತೆ. ಅವ್ರು ನೋಡಿ, ಒಂದು ಮನೆ ತೊಗೊಂಡ್ರು ಅಂದರೆ ಪಕ್ಕದಲ್ಲೇ ಇನ್ನೊಂದು ಮನೆ ತೊಗೊಳ್ಳೋದಾಗಲಿ, ಅಥವಾ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಇನ್ನೂ ಬಿಸ್ನೆಸ್ ಹೆಚ್ಚು ಮಾಡ್ಕೊಂಡು ಹೋಗೋದಾಗಲಿ, ಅಥವಾ ಸೈಟ್ ತೊಗೊಂಡ್ರು ಅಂದರೆ ಇನ್ನೂ ಹೆಚ್ಚು ಸೈಟ್ಗಳು ತೊಗೊಳ್ಳೋದು, ಈ ರೀತಿ ಕೂಡ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇಂತಹ ಸಮಯದಲ್ಲಿ ನಾವು ಕೂಡ ಪೂಜೆ ಮಾಡ್ಕೊಬೇಕು. ನಿಮ್ಮ ಆಸೆಗಳು ಏನಿರುತ್ತೆ ನೋಡಿ, ಅದನ್ನು ಮಹಾಲಕ್ಷ್ಮಿ ಹತ್ರ ಬೇಡ್ಕೊಳ್ತಾ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಈ ಸಮಯದಲ್ಲಿ ಪೂಜೆ ಮಾಡಿದ್ರೆ ಅತಿ ಶೀಘ್ರವಾಗಿ ನಮ್ಮ ಆಸೆಗಳು ಅನ್ನೋದು ನೆರವೇರುತ್ತೆ. ನಮಗೇನು ಈಗ ಒಂದು ಮನೆ ತೊಗೊಬೇಕು ಅನ್ನೋ ಆಸೆ, ಅಥವಾ ಸೈಟ್ ತೊಗೊಬೇಕು ಅನ್ನೋ ಆಸೆ, ಅಥವಾ ನಾವು ಬಿಸ್ನೆಸ್ ಮಾಡ್ತಾಯಿದ್ರಿ ಚೆನ್ನಾಗಿ ಬಿಸ್ನೆಸ್ ಹಾಕಬೇಕು, ಅಥವಾ ಕೋರ್ಟಲ್ಲಿ ಕೇಸ್ ಇದೆ ನಮ್ಮ ಕಡೆ ಹಾಕಬೇಕು ಅನ್ನೋದಾಗಲಿ, ಅಥವಾ ನಾನು ವಿದೇಶಕ್ಕೆ ಹೋಗಬೇಕು, ಮಕ್ಕಳಿಗೆ ಎಜುಕೇಷನ್ ಬೇಕು, ಯಾವುದೇ ಒಂದು ಆಸೆ ಇದ್ದರೂ ಕೂಡ ಈ ಸಮಯದಲ್ಲಿ ನೀವು ಹೇಳ್ಕೊಳ್ಳೋದ್ರಿಂದ ಇದನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಸಮಯ ಅಂತ ಕರೀತಾರೆ ಸ್ನೇಹಿತರೆ. ಇಂತಹ ಸಮಯದಲ್ಲಿ ನಾವು ಯಾವುದೇ ಒಂದು ಬೇಡಿಕೊಂಡು ನಮಗೆ ಅತಿ ಶೀಘ್ರವಾಗಿ ನಮ್ಮ ಆಸೆ ನೆರವೇರುತ್ತೆ. ವಾಡಿಗಳು ಹುಣ್ಣಿಮೆ ಟೈಮಲ್ಲೂ ಇದೇ ರೀತಿಯಾಗಿ ಮಾಡ್ತಾರೆ ಸ್ನೇಹಿತರೆ. ಇನ್ನೇನು ಹುಣ್ಣಿಮೆ ಮುಗಿಯುತ್ತಲ್ಲ, ಆ 1 ಅವರ್ ಮುಗಿದ ಮೇಲೆ 1 ಅವರ್ ಕಾಲ ಅವರು ಇದೇ ರೀತಿಯಾಗಿ ಪೂಜೆ ಮಾಡ್ಕೊತಾರೆ. ಅಮಾವಾಸ್ಯೆ ದಿನಗಳಲ್ಲೂ ಇದೇ ರೀತಿಯಾಗಿ ಪೂಜೆ ಮಾಡಿಕೊಂಡು ಅವರು ಶ್ರೀಮಂತರಾಗಿರ್ತಾರೆ. ನಾವು ಕೂಡ ಈ ಸಮಯದಲ್ಲಿ ಪೂಜೆ ಮಾಡಿಕೊಂಡು ನಾವು ಕೂಡ ಶ್ರೀಮಂತರಾಗೋಣ ಅಂತ ಹೇಳ್ತಾ, ಇನ್ನು ಬಾಗಿಲಿನ ಮೇಲೆ ಯಾವ ಒಂದು ವಸ್ತುವನ್ನು ಕಟ್ಟಬೇಕು, ಯಾವ ಸಮಯದಲ್ಲಿ ಕಟ್ಟಿರ್ತಾರೆ ಅವ್ರು ನೋಡಿ, ಎಲ್ಲರೂ ಅವರ ಮನೆಗಳಲ್ಲಿ ಬಾಗಿಲಿನ ಒಳಗಡೆ ಭಾಗದಲ್ಲಿ ಈ ಒಂದು ವಸ್ತುವನ್ನು ಕಟ್ಟೇ ಇರ್ತಾರೆ. ನೀವು ಅವ್ರ ಮನೆಗಳಿಗೆ ಹೋದರೆ ನೋಡ್ಬೋದು, ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವರು ಈ ವಸ್ತುವನ್ನು ಕಟ್ಟೇ ಇರ್ತಾರೆ. ಆ ವಸ್ತು ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಹಳದಿ ಬಟ್ಟೆ ತೊಗೊಳ್ಳಿ. ಹಳದಿ ಬಟ್ಟೆಯಲ್ಲಿ ನೀವು ಒಂದು 3 ತುಂಡು ಆಗಷ್ಟು ಪಚ್ಚ ಕರ್ಪೂರನೇ ಬೇಕಾಗುತ್ತೆ. ಮಾಮೂಲಿ ಕರ್ಪೂರ ಹಾಕೋಂಗಿಲ್ಲ, ಪಚ್ಚ ಕರ್ಪೂರನೇ ಹಾಕಬೇಕು. ಅದ್ರ ಜೊತೆ ಗ್ರೀನ್ ಕಲರ್ ಇರುವಂಥ ಏಲಕ್ಕಿ ಕಾಯಿ 3 ತುಂಡು ಹಾಕಬೇಕು ಸ್ನೇಹಿತರೆ. ಇನ್ನು ನಮಗೆ ಇದಕ್ಕೆ ಬೇಕಾಗಿರುವಂಥದ್ದು ಸೋಂಪು ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಬೇಕಾಗತ್ತೆ. ನಿಮಗೆ ಹಳದಿ ಬಣ್ಣದ ಬಟ್ಟೆ ಇಲ್ಲ ಅಂದರೆ ಒಂದು ವೈಟ್ ಬಟ್ಟೆ ಇತ್ತು ಅಂದರೆ ಅದನ್ನು ಅರಿಶಿಣದ ನೀರು ಮಾಡಿಕೊಂಡು ಹಳದಿ ಬಟ್ಟೆಯಾಗಿ ಮಾಡಿಕೊಂಡು ಅದನ್ನು ಒಣಗಿಸಿ ಅದರಲ್ಲೂ ಕೂಡ ಈ ರೀತಿಯಾಗಿ ನೀವು ಗಂಟು ಕಟ್ಬೋದು. ಒಂದು 3 ತುಂಡು ಆಗಷ್ಟು ಪಚ್ಚ ಕರ್ಪೂರ, 3 ಏಲಕ್ಕಿ ಕಾಯಿ, ಅರ್ಧ ಟೀ ಸ್ಪೂನ್ ಆಗಷ್ಟು ಸೋಂಪು, ಇಷ್ಟನ್ನು ನೀವು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ದೇವ್ರ ಮನೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ಇಟ್ಟು ನೀವು ಬೇಡ್ಕೋಬೇಕಾಗತ್ತೆ. ಅಮ್ಮ, ನಾನು ಇದನ್ನು ನನ್ನ ಮನೆ ಬಾಗಿಲಿಗೆ ಕಟ್ತಾ ಇದ್ದೀನಿ, ನನ್ನ ಮನೆಯಲ್ಲಿ ಶಾಶ್ವತವಾಗಿ ಇದ್ದು ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಅಮ್ಮನ ಹತ್ರ ಬೇಡ್ಕೊಬೇಕಾಗತ್ತೆ. ಇದನ್ನು ಯಾವ ಟೈಮಲ್ಲಿ ಕಟ್ಟಬೇಕು ಅನ್ನೋದಾದರೆ, ನೀವು ಸೋಮವಾರ ರಾತ್ರಿ ಅಂದರೆ ನೀವು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ತಿರಲ್ಲ ಅಮಾವಾಸ್ಯೆಯ ದಿನ, ಆ ದಿನ ನೀವು ಇದನ್ನು ಈ ರೀತಿಯಾಗಿ ಮಾಡಿ ಇದನ್ನು ಬಾಗಿಲಿನ ಮೇಲೆ ಒಳಭಾಗದಲ್ಲಿ ಕಟ್ಟಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನೀವು ಹೊರಭಾಗದಲ್ಲಿ ಕಟ್ಟಕ್ಕೆ ಹೋಗಬೇಡಿ, ನೀವು ಒಳಭಾಗದಲ್ಲಿ ಕಟ್ಟಬೇಕಾಗತ್ತೆ. ಪ್ರತಿದಿನ ಬೆಳಗ್ಗೆ ಸಂಜೆ ಯಾವಾಗಲೂ ಮನೇಲಿ ಪೂಜೆ ಮಾಡ್ತಿರ್ತೀರಲ್ಲ, ಆ ಸಮಯದಲ್ಲಿ ನೀವು ಏನು ಗಂಟು ಕಟ್ಟಿಟ್ಟಿರ್ತೀರಲ್ಲ ಅದಕ್ಕೂ ಕೂಡ ನೀವು ಸಾಂಬ್ರಾಣಿ ಕಡ್ಡಿ ಹಾಗೆಯೇ ನೀವು ಕರ್ಪೂರದಿಂದ ಆರತಿಯನ್ನು ಮಾಡಬೇಕಾಗತ್ತೆ. ಇನ್ನು ಎಷ್ಟು ದಿನಕ್ಕೊಂದ್ಸರಿ ಇದು ಚೇಂಜ್ ಮಾಡಬೇಕು ಅನ್ನೋದಾದರೆ, ಒಂದು 6 ತಿಂಗಳಿಗೊಂದ್ಸರಿ ಚೇಂಜ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಪ್ರತಿ ತಿಂಗಳು ಚೇಂಜ್ ಮಾಡಬೇಕು ಅಂತಿಲ್ಲ, 6 ತಿಂಗಳಿಗೊಂದ್ಸರಿ ನೀವು ಚೇಂಜ್ ಮಾಡಿದ್ರೆ ಸಾಕು. ಇದನ್ನು ಎಲ್ಲಾದರೂ ಅರಿಯೋ ನೀರಿಗಾಗಲಿ ಅಥವಾ ಯಾರು ತುಳಿದೇ ಇರೋಂಥ ಜಾಗಕ್ಕೆ ಹಾಕಿ ಮತ್ತೆ ಅಮಾವಾಸ್ಯೆಯ ದಿನ ನೀವು ಈ ರೀತಿಯಾಗಿ ಗಂಟು ಕಟ್ಟಿ ಮತ್ತೆ ನಿಮ್ಮ ಮನೆಯ ಒಳಭಾಗದಲ್ಲಿ ಹಾಕಬೇಕಾಗತ್ತೆ. ಗಂಟು ಕಟ್ಟಿ ಮಹಾಲಕ್ಷ್ಮಿ ಫೋಟೋ ಮುಂದೆ ಇಡ್ತಿರಲ್ಲ, ಆ ಟೈಮಲ್ಲಿ ಆ ಗಂಟಿಗೂ ಕೂಡ ನೀವು ಅರಿಶಿನ ಕುಂಕುಮ ಹಾಗೆಯೇ ಹೂವಿಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳೋದು, ಹಾಗೆಯೇ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳೋದು ಕೂಡ, ಇನ್ನು ಶ್ರೀ ಸೂಕ್ತವನ್ನು ಹೇಳ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಎಲ್ಲರೂ ಅಮಾವಾಸ್ಯೆಯ ದಿನಗಳಲ್ಲಿ, ಹುಣ್ಣಿಮೆ ದಿನಗಳಲ್ಲಿ ನಿಮಗೆ ಈ ಅಮಾವಾಸ್ಯೆ ಮಾಡೋಕ್ಕಾಗಲಿಲ್ಲ, ನಾನು ಪೀರಿಯಡ್ಸ್ ಆಗಿದ್ದೆ ಅನ್ನೋರು
ನೆಕ್ಸ್ಟ್ ಅಮಾವಾಸ್ಯೆಯ ದಿನದಲ್ಲೂ ಮಾಡ್ಕೊಬೋದು. ಇಲ್ಲ ಅಂದರೆ ನೆಕ್ಸ್ಟ್ ಹುಣ್ಣಿಮೆಯ ದಿನ ಅಂದರೆ ಇನ್ನೇನು ಹುಣ್ಣಿಮೆ ಮುಗೀತಾ ಇರಬೇಕಂದ್ರೆ 1 ಅವರು ಮುಗ್ದಿದ್ದು ಆದಮೇಲೆ 1 ಅವರು, ಇನ್ನು ಅಮಾವಾಸ್ಯೆ ಮುಗೀತಾ ಇದೆ ಅನ್ನೋದಾಗಲೇ ಆಗ 1 ಅವರು ಮುಗ್ದಿದ್ದು ಆದಮೇಲೆ 1 ಅವರು ನಮಗೆ ಇದು ತ್ರಿಮೂರ್ತಿಗಳ ಸಮಯ ಅಂತ ಹೇಳ್ಬೋದು. ಈ ಸಮಯದಲ್ಲಿ ಎಲ್ಲರೂ ಪೂಜೆ ಮಾಡ್ಕೊಳ್ಳಿ. ಮಾರ್ವಾಡಿಗಳು ಪೂಜೆ ಮಾಡಿ ಶ್ರೀಮಂತರಾಗಿದ್ದಾರೆ. ಹಾಗೇನೆ ನಾವು ಕೂಡ ಈ ರೀತಿಯಾಗಿ ನಾವು ಪೂಜೆ ಮಾಡಿಕೊಂಡು ಶ್ರೀಮಂತರ ಆಗೋಣ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.